ಸೊ ಈ ಶಕುನಿ ನಿಜಕ್ಕೂ ದುರ್ಯೋಧನನ ಹಿತೈಷಿಯೋ ಅಥವಾ ಇಡೀ ಕುರುವಂಶದ ಹಿತಶತ್ರುವೋ? ಶಕುನಿ ತನ್ನ ತಂಗಿ ಮತ್ತು ತಂಗಿಯ ಮಕ್ಕಳ ಕುರಿತಾಗಿ ವಿಪರೀತವಾದ ವ್ಯಾಮೋಹಗ್ರಸ್ತನಾದ ವ್ಯಕ್ತಿ. ಶಕುನಿ ಒಬ್ಬನೇ ಅಲ್ಲ, ಇನ್ನೂ ಹಲವು ಅವನ ಅಣ್ಣ ತಮ್ಮಂದಿರಿದ್ರು. ಇರೋದು ಪಾಂಡವ ದ್ವೇಷ. ಪಾಂಡವರ ಮೇಲೆ ದ್ವೇಷ ಇರೋದಕ್ಕೆ ಕಾರಣ ಸೋದರಳಿಯಂದರ ಮೇಲಿನ ಪ್ರೀತಿ. ಮೋಸ ಮಾಡುವ ಒಂದು ಸ್ವಭಾವ ಅವನಿಗೆ ಬಹಳ ಸಹಜವಾಗಿತ್ತು. ಅವನಿಗಿದ್ದಿದ್ದು ತನ್ನ ಸೋದರಳಿಯ ರಾಜನಾಗಬೇಕು, ಅದಕ್ಕೆ ಅವನು ಏನೂ ಮಾಡೋದಕ್ಕೆ ಸಿದ್ಧ ಇದ್ದ. ಮತ್ತು ನೀವು ದ್ಯೂತದ ವಿಚಾರ ಬಂತು. ದ್ಯೂತದ ವಿಚಾರ ಬಂದಾಗ ಬಹಳ ಮುಖ್ಯವಾಗಿ ಪ್ರಸ್ತಾಪ ಮಾಡುವಂಥದ್ದು ವ್ಯಕ್ತಿ ಅಂದರೆ ಶಕುನಿ. ಸೊ ಈ ಶಕುನಿ ಗಾಂಧಾರ ದೇಶದಿಂದ ಇಲ್ಲಿಗೆ ಬರ್ತಾನೆ. ಆತನ ಉದ್ದೇಶ ಸಹೋದರಿಯನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನುವಂಥದ್ದು ಮೇಲ್ನೋಟಕ್ಕೆ ಇರ್ತದೆ, ಆದರೆ ಆತನ ಉದ್ದೇಶಗಳು ಬೇರೆ ಬೇರೆ ಇರ್ತವೆ. ಆತನ ಒಂದು ವ್ಯಕ್ತಿತ್ವದ ಚಿತ್ರಣ ಹೇಗೆ ನಮ್ಮಲ್ಲಿ ಕನ್ಫ್ಯೂಸ್ ಮಾಡುತ್ತೆ ಅಂತಂದರೆ, ಆತ ನಿಜಕ್ಕೂ ದುರ್ಯೋಧನನ ಹಿತೈಷಿಯೋ ಅಥವಾ ಇಡೀ ಕುರುವಂಶದ ಹಿತಶತ್ರುವೋ ಅನ್ನುವಂಥದ್ದು ಒಂದು ಪ್ರಶ್ನೆ ಬರುತ್ತೆ. ಸೊ ಈ ಶಕುನಿ ಇಡೀ ಕುರುವಂಶವನ್ನೇ ನಾಶ ಮಾಡಲಿಕ್ಕೆ ಬಂದೋ ಅಥವಾ ಬರೀ ಪಾಂಡವರನ್ನು ಮಾತ್ರ ನಾಶ ಮಾಡಲಿಕ್ಕೆ ಬಂದೋ? ಅಲ್ಲಿ ಶಕುನಿಯ ಬಗ್ಗೆ ಹೊರಗಡೆ ಪ್ರಚಲಿತವಾದ ಒಂದು ಕಥೆ ಇದೆ. ಅದು ಮೂಲದ ಕಥೆ ಅಲ್ಲ. ಅದು ಏನು ಅಂತ ಅಂದರೆ, ಗಾಂಧಾರಿಯನ್ನು ಬಲವಂತವಾಗಿ ಭೀಷ್ಮ ತಂದು ಮದುವೆ ಮಾಡಿದ್ದ ಅಂತ ಒಂದು. ಅಂದರೆ ಧೃತರಾಷ್ಟ್ರ ಕುರುಡನಾದ ಅವನಿಗೆ ಗಾಂಧಾರಿಗೆ ಮದುವೆ ಆಗೋದಕ್ಕೆ ಇಷ್ಟ ಇರಲಿಲ್ಲ, ಗಾಂಧಾರಿಯ ತಂದೆಗೂ ಇಷ್ಟ ಇರಲಿಲ್ಲ. ಆದರೆ ಅವನನ್ನು ಬಲವಂತವಾಗಿ ತಂದರು. ಹಾಗೆ ಅದು ಏನೇನೋ ಕಥೆಗಳೆಲ್ಲ ಇವೆ. ಅವನಿಗೆ 100 ಜನ ಮಕ್ಕಳಿದ್ರು, ಅವರೆಲ್ಲ ಸತ್ತರು, ಇವನು ಶಕುನಿ ಒಬ್ಬನೇ ಉಳ್ಕೊಂಡ, ಅವನು ಕುರುವಂಶದ ನಾಶಕ್ಕಾಗೇ ಬಂದು ಸೇರ್ಕೊಂಡ ಅಂತೆಲ್ಲ ಕಥೆ ಇದೆಯಲ್ಲ, ಅಂಥದ್ದೇನೂ ಇಲ್ಲ. ಗಾಂಧಾರಿಯನ್ನ ಬಲವಂತವಾಗಿ ತಂದು ವಿವಾಹ ಮಾಡಲು ಇಲ್ಲ. ಭೀಷ್ಮ ಕೇಳ್ತಾನೆ, ಇವರನ್ನು ಕಳಿಸ್ತಾನೆ. ಭೀಷ್ಮನೂ ಹೋಗೋದಿಲ್ಲ ಗಾಂಧಾರಕ್ಕೆ, ಜನ ಕಳಿಸ್ತಾನೆ, ರಾಯಭಾರಿಗಳನ್ನು ಕಳಿಸ್ತಾನೆ ದೌತ್ಯಕ್ಕೆ, ದೂತರನ್ನು. ಏನು ಅಂತ ಅಂದರೆ ಹೆಣ್ಣು ಕೇಳೋದಕ್ಕೆ ಕಳಿಸ್ತಾನೆ ಧೃತರಾಷ್ಟ್ರನಿಗೆ ಅಂತ. ಮೊದಲು ಸುಬಲನಿಗೆ, ಅಂದರೆ ಗಾಂಧಾರಿಯ ಶಕುನಿಯ ತಂದೆ ಸುಬಲನಿಗೆ ಮೊದಲು ಏನು ಯೋಚನೆ ಬರುತ್ತೆ, ಅವನು ಕಣ್ಣಿಲ್ಲದವನು ಅಂತ ಒಂದು ಸಲ ಬರುತ್ತೆ. ಆದರೆ ಅದರ ಮುಂದೆ ಏನನ್ಸುತ್ತೆ ಅಂದರೆ, ಸಂಬಂಧ ದೊಡ್ಡದು, ಇಷ್ಟು ದೊಡ್ಡ ಚಕ್ರವರ್ತಿ ಮನೆತನ ಜೊತೆಗಿನ ಸಂಬಂಧ ಒಂದು. ಎರಡನೆಯದ್ದು, ಧೃತರಾಷ್ಟ್ರ ಬಹಳ ಸಮರ್ಥ, ಬಹಳ ಬಲಶಾಲಿ, ವಿದ್ಯಾವಂತ ಅನ್ನೋ ಎಲ್ಲ ಅಂಶಗಳು ಅವನ ಮನಸ್ಸಿಗೆ ಬಂದಾಗ ಅವನಿಗೆ ಕುರುಡುತನ ಅನ್ನೋದು ಒಂದು ಸಮಸ್ಯೆ ಅಂತ ಅನ್ನಿಸೋದಿಲ್ಲ. ವಾಸ್ತವವಾಗಿ ಇದು ಚೆನ್ನಾಗಿರೋ ಭಾಗ. ಇದನ್ನು ನಮ್ಮಲ್ಲಿ ಮರೆಮಾಚಿಬಿಟ್ರು. ಏನು ಅಂತ ಅಂದರೆ, ಈಗ ಅಂಗವೈಕಲ್ಯ ಇದ್ದಾಗ ಅವನಿಗೆ ಮದುವೆ ಮಾಡೋದಕ್ಕೆ ಇವರು ಪ್ರಯತ್ನ ಪಡ್ತಾರೆ, ಅವನು ಹೆಣ್ಣು ಕೊಡೋದಕ್ಕೆ ಸಿದ್ಧನಾಗ್ತಾನೆ. ಅಂದರೆ ಒಬ್ಬ ಅಂಧನಿಗೂ ಕೂಡ ಸರಿಯಾದ ಮನೆತನದ ಸರಿಯಾದ ಒಂದು ಹುಡುಗಿಯನ್ನು ಕೊಟ್ಟು ಮದುವೆ ಮಾಡಿದ್ರು ಅನ್ನೋದನ್ನು ನಾವು ಆದರ್ಶವಾಗಿ ತಗೋಬೇಕಾಗಿತ್ತು, ಅದನ್ನು ಬಿಂಬಿಸಬೇಕಾಗಿತ್ತು. ಇದನ್ನು ಗಮನಿಸದೆ ಹೊರಗಿಟ್ಬಿಟ್ವಿ ಅಂತ. ಅಂದರೆ ಅಂಗವೈಕಲ್ಯದ ಕಾರಣಕ್ಕಾಗಿ ಯಾವುದನ್ನೂ ನಿರಾಕರಿಸಬೇಡಿ ಅಂತ, ಬೇರೆ ಅಂಶಗಳನ್ನು ಗಮನಿಸಿಕೊಳ್ಳಿ ಅಂತ. ಕಣ್ಣಿಲ್ಲ ಅನ್ನೋದರಿಂದ ಒಂದಿಷ್ಟು ನಷ್ಟ ಇರ್ಬೋದು, ಆದರೆ ದೊಡ್ಡ ನಷ್ಟ ಏನೂ ಇಲ್ಲ ಅಂತ. ಸಂಸಾರ ಮಾಡೋದಕ್ಕೆ ಏನು ಸಮಸ್ಯೆ ಅಂತ ಅಂದರೆ ಸಮಸ್ಯೆ ಇಲ್ಲ ಅಂತ. ಅದನ್ನು ನಮ್ಮಲ್ಲಿ ಬಿಂಬಿಸ್ಲೇ ಇಲ್ಲ, ಅಂಥ ಅಂಶಗಳನ್ನು ಬಿಂಬಿಸ್ಲೇ ಇಲ್ಲ. ಬದಲಿಗೆ ಒಂದು ಹೊಸ ಕತೆ ಹೆಣೆದು ಬಿಟ್ರು. ಅದು ಹೆಂಗೆ ಸಾಧ್ಯ, ಕುರುಡರಿಗೆ ಹೇಗೆ ಮಗಳು ಕೊಡ್ತಾರೆ ಅಂತ ಅಂದ್ಕೊಂಡು ಇವರೇನೆ. ಹಾಗಿದ್ರೆ ಭೀಷ್ಮನಿಗೆ ಭಾಳ ಶಕ್ತಿ ಇತ್ತಲ್ವಾ, ಭೀಷ್ಮ ಬಲವಂತದಿಂದ ಮಾಡಿದ್ದ ಅಂತ ಕತೆ ಹೇಳೋದು. ಆ ಸೇಡು ತೀರಿಸ್ಕೊಳ್ಳೋದಕ್ಕೆ ಶಕುನಿ ಇಲ್ಲಿ ಬಂದು ಸೇರ್ಕೊಂಡ ಅಂತ ಕತೆ ಹೇಳಿದ್ರು. ಅದು ಹಾಗಾಗಿಲ್ಲ. ಹೀಗೆ ಕೇಳಿದಾಗ ಅವನು ಒಪ್ಪಿದ ಸುಬಲ. ಗಾಂಧಾರಿಗೆ ಹೇಳ್ದ, ಧೃತರಾಷ್ಟ್ರನಿಗೆ ನಿನ್ನನ್ನು ಕೊಡ್ತಾ ಇದ್ದೀನಿ ಅಂತ. ಅವಳ ಬಗ್ಗೆ ಬರುತ್ತೆ ಏನು ಅಂದರೆ, ಅವಳಿಗೂ ಕುರುಡ ಅನ್ನೋದು ಗೊತ್ತಾಗಿರುತ್ತೆ. ತಂದೆ ತಾಯಿ ಒಪ್ಪಿದ ಮೇಲೆ ಮುಗೀತು ಅಂತ ಗಾಂಧಾರಿ ತೀರ್ಮಾನಿಸ್ತಾಳೆ. ಗಾಂಧಾರಿ ಒಂದು ಬಹಳ ದೊಡ್ಡ ವ್ಯಕ್ತಿತ್ವ ಅವಳದ್ದು. ಮಹಾಭಾರತದಲ್ಲಿ ಗಾಂಧಾರಿ ಬಹಳ ಅದ್ಭುತವಾದ ವ್ಯಕ್ತಿತ್ವ. ತುಂಬಿದ ಕೊಡದ ತರಹ ಬದುಕಿದವಳು. ಅವಳಿಗೂ ಅದೊಂದು ದೊಡ್ಡ ವಿಷಯ ಅಂತ ಅನ್ನಿಸೋದಿಲ್ಲ. ಒಪ್ಕೊಳ್ತಾಳೆ ಅವಳು. ಹಾಗೆ ಒಪ್ಪಿಕೊಂಡು ಅವಳು ಬರ್ತಾಳೆ. ಜನರನ್ನು ಕಳಿಸಿದ್ದಲ್ವಾ, ಅಲ್ಲಿಂದ ಸುಬಲ ಏನು ಮಾಡ್ತಾನೆ ಅಂದರೆ, ಈ ಶಕುನಿಯ ಜೊತೆಗೆ, ಇವನ ಜೊತೆಗೆ ಅವಳನ್ನು ಕಳುಹಿಸಿ ಕೊಡ್ತಾನೆ ಇಲ್ಲಿಗೆ. ಶಕುನಿ ಬಂದು ಮದುವೆ ಮಾಡಿ ಕೊಡ್ತಾನೆ, ಇಲ್ಲಿ ಅಣ್ಣನೇ ಬಂದು ಮದುವೆ ಮಾಡಿ ಕೊಡ್ತಾನೆ ಅಂತ ಇರೋದು. ಶಕುನಿ ಒಬ್ಬನೇ ಅಲ್ಲ, ಇನ್ನೂ ಹಲವು ಅವನ ತಮ್ಮಂದಿರಿದ್ರು. ಇನ್ನು ಹಿರಿಯ ಮಗ, ಅವನ ತಮ್ಮಂದಿರಿದ್ರು. ಅವರೆಲ್ಲ ಕುರುಕ್ಷೇತ್ರ ಯುದ್ಧದಲ್ಲಿ ಯುದ್ಧ ಮಾಡ್ತಾರೆ. ಶಕುನಿ ಒಬ್ಬ ಅಂತಲ್ಲ. ಅವನು ಯಾವಾಗಲೂ ಇಲ್ಲೇ ಇದ್ದ ಅಂತ ಅಲ್ಲ.
ನಮ್ಗೆ ಏನಾಗ್ಬಿಟ್ಟಿದೆ ಅಂದ್ರೆ ದ್ರೋಣರು, ಕರ್ಣ, ಶಕುನಿ ಇವರೆಲ್ಲ ಯಾವಾಗ್ಲೂ ಇಲ್ಲೇ ಇದ್ರೇನು ಅಂತ ಅಂದ್ರೆ ಹಾಗಿರ್ಲಿಲ್ಲ. ಅವ್ರವ್ರ ದೇಶದಲ್ಲಿ ಇರ್ತಾ ಇದ್ರು. ಕರ್ಣನಿಗೂ ಅಂಗರಾಜ್ಯ ಇತ್ತು, ರಾಜ ಅವನಲ್ಲಿ ರಾಜ್ಯಭಾರ ಮಾಡಿದ ಇಲ್ಲೇ ಯಾವಾಗ್ಲೂ ಇರೋಕ್ ಸಾಧ್ಯ ಇಲ್ಲ. ದ್ರೋಣರು ಅವರದ್ದೇ ಅದೊಂದು ರಾಜ್ಯ ಪಡ್ಕೊಂಡ್ಬಿಟ್ಟಿದ್ರು. ಆದ್ರೆ ಹೆಚ್ಚಿನ ಸಮಯ ಈ ಕಡೆಗೆ ಇರ್ತಾ ಇದ್ರು ಅವರು. ಅವರಿಗೆಲ್ಲ ಇಲ್ಲೇ ಮನೆ ಇತ್ತು, ಅವರ ಅರಮನೆಗಳು, ಎಲ್ಲರಿಗೂ ಅರಮನೆಗಳಿತ್ತು. ಬಹಳ ಸಮಯಗಳಲ್ಲಿ ಇಲ್ಲಿರ್ತಾ ಇದ್ರು, ಹೋಗ್ತಿದ್ರು, ಬರ್ತಾ ಇದ್ರು ಅನ್ನೋ ತರಹದ ಒಂದು ವಾತಾವರಣ ಇತ್ತು. ನಮ್ಗೇನಾಗ್ಬಿಟ್ಟಿದೆ ಅಂದ್ರೆ ಶಕುನಿ ಯಾವಾಗ್ಲೂ ಇಲ್ಲೇ ಇದ್ದ, ದುರ್ಯೋಧನ ಜೊತೆಲೇ ಇರ್ತಾ ಇದ್ದ, ದುರ್ಯೋಧನ ಅಕ್ಕಪಕ್ಕನೇ ಇರ್ತಾ ಇದ್ದ ಅನ್ನೋ ತರದಲ್ಲಿ. ಅಂದ್ರೆ ನಮಗೇನಾಗಿದೆ ಅಂದ್ರೆ ಈಗ ಅಲ್ಲಿ ಹೇಳಿದ ಎಲ್ಲ ಘಟನೆಗಳಲ್ಲೂ ದುರ್ಯೋಧನ ಪಕ್ಕದಲ್ಲಿ ಶಕುನಿ ಇದ್ದಾನೆ. ಶಕುನಿ ಇಲ್ಲದ ಕಾಲವೇ ಈ ಯಾವ ಘಟನೆಯಲ್ಲೂ ಇಲ್ಲ. ಆದರೆ ಹೇಳದ ಘಟನೆಗಳು ಎಷ್ಟೋ ಇರುತ್ತಲ್ವ, ಘಟನೆಗಳನ್ನು ಎಷ್ಟು ಹೇಳಿರೋದಕ್ಕೆ ಸಾಧ್ಯ ಅವ್ರ ಇಡೀ ಬದುಕಿನಲ್ಲಿ. ನಮಗೆ ದುರ್ಯೋಧನ ಇರುವ ಘಟನೆ ಮಹಾಭಾರತದಲ್ಲಿ ಒಂದು 25 ಇರ್ಬೋದು, ಅದಕ್ಕಿಂತ ಜಾಸ್ತಿ ಇರೋದಕ್ಕೆ ಸಾಧ್ಯವೇ ಇಲ್ಲ. 25 ಘಟನೆಯ ಒಬ್ಬ ಮನುಷ್ಯನ ಬದುಕಲ್ಲಿ ಅಂದ್ರೆ 25 ದಿನ ಒಬ್ಬ ಮನುಷ್ಯನ ಬದುಕಲ್ಲಿರೋದು ಅಂದ್ರೆ 100 ವರ್ಷ ಬದುಕಿದ್ದಾರೆ ಅವರು, 100 ವರ್ಷ ಹತ್ರ ಬದುಕಿದ್ದಾರೆ ದುರ್ಯೋಧನಾದಿಗಳೆಲ್ಲ. ಅದರಲ್ಲಿ 25 ದಿನದ ಘಟನೆಯಲ್ಲಿ ಶಕುನಿ ಪಕ್ಕದಲ್ಲಿ ಕಾಣಿಸ್ಕೊಂಡಿದ್ದಾನೆ ಅಂತಷ್ಟೇ. ಹಾಗಾಗಿ ಶಕುನಿ ಪೂರ್ಣವಾಗಿ ಇಲ್ಲಿಲ್ಲ. ಮತ್ತು ಅವನಿಗೆ ಕುರು ವಂಶದ ಕುರಿತು ಯಾವ ದ್ವೇಷವೂ ಇಲ್ಲ. ಅವನಿಗೆ ಯಾವ ದ್ವೇಷವೂ ಇಲ್ಲ. ಇರೋದು ಪಾಂಡವ ದ್ವೇಷ. ಪಾಂಡವರ ಮೇಲೆ ದ್ವೇಷ ಇರೋದಕ್ಕೆ ಕಾರಣ ಸೋದರಳಿಯಂದ್ರ ಮೇಲಿನ ಪ್ರೀತಿ, ದುರ್ಯೋಧನ ಇತ್ಯಾದಿಗಳ ಮೇಲಿದ್ದ ಪ್ರೀತಿ. ಅಂದ್ರೆ ಶಕುನಿ ತನ್ನ ತಂಗಿ ಮತ್ತು ತಂಗಿಯ ಮಕ್ಕಳ ಕುರಿತಾಗಿ ವಿಪರೀತವಾದ ವ್ಯಾಮೋಹಗ್ರಸ್ತನಾದ ವ್ಯಕ್ತಿ ಅಂತ ಇದು ಇದ್ದೇ ಇರುತ್ತೆ. ಸಾಧಾರಣವಾಗಿ ಸೋದರ ಮಾವಂದರಿಗೆ ಜಗತ್ತಲ್ಲಿ ಇವತ್ತು ಕೂಡ ತನ್ನ ಅಕ್ಕ ತಂಗಿ ಅವರ ಮಕ್ಕಳ ಬಗ್ಗೆ ಬಹಳ ಪ್ರೀತಿ ಇರುತ್ತೆ. ಈಗ ತನ್ನ ಮಕ್ಕಳಷ್ಟೇ ಅಥವಾ ತನ್ನ ಮಕ್ಕಳ ನೆಕ್ಸ್ಟ್ ಅಂತ ನೋಡೋದು ಯಾವಾಗಲೂ ಸೋದರ ಮಾವಂದರು ತನ್ನ ಅಕ್ಕ ತಂಗಿ ಮಕ್ಕಳನ್ನ ಬಹಳ ಪ್ರೀತಿಸ್ತಾರೆ. ತನ್ನ ಅಕ್ಕ ತಂಗಿ ಯಾರ ಮನೆಗೆ ಮತ್ತೆ ಮದುವೆ ಆಗಿ ಕೊಟ್ಟಾಗ ಅಲ್ಲೇನೋ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದಾಗ ಸಹಜವಾಗಿ ತಂಗಿ ಕಡೆನೋ ಅಕ್ಕನ ಕಡೆನೋ ನಿಲ್ಲುವಂಥದ್ದು ಸಹಜವಾದ ಇದ್ದೇ ಇರುತ್ತೆ. ಅವನಿಗೆ ಅದೇ ಪ್ರೀತಿ ಇದ್ದಿದ್ದು. ಆ ಪಾರ್ಟ್ ಇದೆಯಲ್ಲ, ಆ ಪಾರ್ಟಲ್ಲಿ ಏನೂ ಸಮಸ್ಯೆ ಇಲ್ಲ. ತನ್ನ ತಂಗಿ ಮತ್ತು ತನ್ನ ತಂಗಿಯ ಮಕ್ಕಳು ಅವರು ಚೆನ್ನಾಗಿರ್ಬೇಕು ಅನ್ನೋ ವಿಷಯದಲ್ಲಿ ಅವನ ಇದೇನೂ ಸಮಸ್ಯೆ ಇಲ್ಲ. ಆದರೆ ಅವನಿಗೆ ಇದ್ದಿದ್ದೇನು ಅಂತ ಅಂದ್ರೆ ಅವನಲ್ಲಿ ಒಂದು ಈ ಕುಟಿಲತೆ ಇತ್ತು. ಸಹಜವಾಗಿ ಕುಟಿಲತೆ ಅಂದ್ರೆ ಮೋಸ ಮಾಡುವ ಒಂದು ಸ್ವಭಾವ ಅವನಿಗೆ ಬಹಳ ಸಹಜವಾಗಿತ್ತು. ಭಾರೀ ಮೋಸಗಾರ ಅವನು. ಅಂದ್ರೆ ಈ ಕೆಲವರು ಇರ್ತಾರೆ ನೋಡಿ, ಅವರಿಗೆ ನೇರವಾದ ಯಾವ ಆಲೋಚನೆಯೂ ಬರೋದಿಲ್ಲ. ನಾವು ಸುತ್ತಲೂ ನೋಡ್ತೀವಿ, ಅಷ್ಟೂ ತಂತ್ರಗಾರಿಕೆಯೇ, ಅದು ತಂತ್ರವೋ ಕುತಂತ್ರವೋ, ಅವ್ರು ಹೋಗೋದೇ ಆ ದಾರಿಲಿ. ಅವರಿಗೆ ನೇರ ದಾರಿಗಳು ಎಲ್ಲೂ ಇಷ್ಟ ಆಗೋದಿಲ್ಲ. ಶಕುನಿ ಹಾಗೇನೆ. ಅದರಲ್ಲೂ ಅವನೇನು ಅಂತ ಅಂದ್ರೆ ಅವನು ಈ ಮಾಯಾಯುದ್ಧ ಎಲ್ಲ ಕಲ್ತ್ಕೊಂಡಿದ್ದ. ಅವನು ಮಾಯಾಯುದ್ಧ ಸಾಧಾರಣವಾಗಿ ಗೊತ್ತಿರ್ತಾ ಇದ್ದಿದ್ದು ರಾಕ್ಷಸರಿಗೆ ಮಾತ್ರ. ಅಲ್ಲಿ ಘಟೋತ್ಕಚ ಮತ್ತು ಧಾರ್ತರಾಷ್ಟ್ರರ ಪರವಾಗಿದ್ದ ಅಲಂಬುಸ ಅಂತ ಅಲ್ಲೊಬ್ಬ ರಾಕ್ಷಸ ಇದ್ದ. ಘಟೋತ್ಕಚನು ರಾಕ್ಷಸಿಯ ಮಗನಲ್ವ. ಅವರಿಬ್ಬರಿಗೆ ಮಾಯಾಯುದ್ಧ ಗೊತ್ತಿತ್ತು. ಅವರು ಕುರುಕ್ಷೇತ್ರದಲ್ಲಿ ಇಬ್ರು ಮಾಯಾಯುದ್ಧ ಮಾಡಿದ್ರು. ಅವರಿಬ್ಬರನ್ನು ಹೊರತುಪಡಿಸಿದ್ರೆ ಮಾಯಾಯುದ್ಧ ಮಾಡಿದವನು ಶಕುನಿ. ಅರ್ಜುನ್ ಮೇಲೆ ಮಾಯಾಯುದ್ಧ ಮಾಡ್ತಾನೆ ಅವನು. ಆ ಮಾಯಾಯುದ್ಧ ಕಲ್ತಿದ್ದ ಅವ್ರು ರಾಕ್ಷಸರ ಹತ್ರ. ಈ ಮಾಯಾಯುದ್ಧ ಅಂದ್ರೆ ಏನು ಅಂತ ಅಂದ್ರೆ ಅದು ನೇರ ಯುದ್ಧ ಅಲ್ಲ, ಅದು ಮೋಸದ ಯುದ್ಧವೇ. ಅದಷ್ಟು ಸಂಪೂರ್ಣವಾಗಿ ಮೋಸದ ಯುದ್ಧ. ಅವನ್ ಯಾಕೆ ಕಲ್ತ್ಕೊಂಡ? ಬೇರೆ ರಾಜ್ಕುಮಾರ್ ಯಾರು ಅದನ್ನು ಕಲಿತಾ ಇರಲಿಲ್ಲ. ಅವರು ನೇರ ಯುದ್ಧ ಮಾತ್ರ ಕಲಿತಾ ಇದ್ರು. ಅವನಿಗೆ ಮೊದಲಿಂದ ಆ ಕುಟಿಲತೆ ಅನ್ನೋದು ಒಂದು ತಲೆಲಿದೆ. ಹಾಗಾಗಿ ಅವನೇನ್ ಮಾಡ್ದ ಅಂದ್ರೆ ರಾಜ್ಯ ತನ್ನ ತಂಗಿಯ ಮಕ್ಕಳಿಗೆ ಬರಬೇಕು ಅಂತ ಅವನ ತಲೆಯಲ್ಲಿ ಗಟ್ಟಿ ಇತ್ತು. ಅದನ್ನ ದುರ್ಯೋಧನನಲ್ಲೂ ಇತ್ತಲ್ಲ, ಅದು ತಾನು ರಾಜನಾಗಬೇಕು ಅಂತ ಸಣ್ಣವನಿದ್ದಾಗಿಂದಲೇ ಅವನಿಗೆ ಆ ಆಸೆ ಇತ್ತು. ಅದಕ್ಕೆ ಪೋಷಣೆ ಕೊಟ್ಟಿದ್ದು ಶಕುನಿಯೇ ಮೊದಲಿಂದ. ನೀನೇ ರಾಜನಾಗಬೇಕು ಅಂತ. ದುರ್ಯೋಧನನಲ್ಲೂ ಕುಟಿಲ ಬುದ್ಧಿ ಇತ್ತು, ಆದರೆ ಅವನಿಗೆ ನೇರ ಯುದ್ಧ ಇತ್ಯಾದಿಗಳನ್ನು ಅಪೇಕ್ಷೆ ಪಡ್ತಾ ಇದ್ದ. ಆದರೆ ಹೆಚ್ಚಿನ ಸಂದರ್ಭದಲ್ಲಿ ಅದಷ್ಟು ಈ ಥರ ಮೋಸದಿಂದಲೇ ನಡೀಲಿ ಅಂತ ಮಾಡ್ಕೊಂಡು ಬಂದವನು ಶಕುನಿಯೇ. ಯಾಕೆಂದರೆ ಭೀಮನಿಗೆ 3 ಸಲ ಅವರು ವಿಷ ಹಾಕ್ತಾರಲ್ಲ, ಆ ವಿಷ ಹಾಕೋದೆಲ್ಲ ಮೋಸದ್ದೇ. ಅದೆಲ್ಲ ಆವಾಗ ಶಕುನಿ ಇದ್ದೇ ನಡೆದಿದ್ದು. ಆಗ ಕರ್ಣ ಅಷ್ಟೊಂದು ಪ್ರಭಾವಿಯಾಗಿರಲಿಲ್ಲ ಇವ್ರ ಗುಂಪಲ್ಲಿ. ನಂತರ ಬಂದು ಸೇರಿದಾಗಲೂ ಇವರು ಕುಟಿಲ ಕಾರತಂತ್ರ ಮಾಡಿದಾಗೆಲ್ಲ ದುಶ್ಯಾಸನ ಒಪ್ತಾನೆ. ಅದನ್ನ ಶಕುನಿ ಏನು ಹೇಳ್ತಾನೋ ಅದನ್ನ ದುಶ್ಯಾಸನ ಒಪ್ತಾನೆ. 4 ಜನ ಒಟ್ಟಿಗೆ ಇರ್ತಾ ಇದ್ದಿದ್ದು, ದುರ್ಯೋಧನ, ದುಶ್ಯಾಸನ, ಶಕುನಿ, ಕರ್ಣ. ದುಷ್ಟ ಚತುಷ್ಟಯರು ಅಂತ ಕರೀತಾರೆ ಅವರನ್ನ. ಇದರಲ್ಲಿ ಈ
ಶಕುನಿ ಈ ಥರದ್ದನ್ನ ಐಡಿಯಾ ಕೊಡೋದು, ತಕ್ಷಣ ಓಕೆ ಮಾಡೋದು ದುಶ್ಯಾಸನ, ಕರ್ಣ ವಿರೋಧ ಮಾಡೋದು, ಕೊನೆಗೆ ದುರ್ಯೋಧನ ಶಕುನಿ ಮಾತನ್ನೇ ಒಪ್ಪೋದು. ಹೀಗೇ ನಡ್ಕೊಂಡ್ ಬಂದಿರುತ್ತೆ ಯಾವಾಗಲೂ. 1-2 ಸಲ ಮಾತ್ರ ಕರ್ಣ ಹೇಳಿದ್ದಕ್ಕೆ ಒಪ್ತಾನೆ, ಆದರೆ ಅದನ್ನು ಮುಂದುವರಿಸೋದಿಲ್ಲ. ಹಾಗಾಗಿ ದ್ಯೂತ ಗೀತ ಇದು ಯಾವುದಕ್ಕೂ ಕರ್ಣ ಒಪ್ಪಿರೋದಿಲ್ಲ ಮೋಸದ ಕಾರ್ಯಗಳಿಗೆ. ಶಕುನಿಗೆ ನೇರದ್ದು ಯಾವುದು ಸೇರೋದಿಲ್ಲ, ಇಷ್ಟವೇ ಆಗೋದಿಲ್ಲ. ಹಾಗಾಗಿ ಅವನಿಗಿದ್ದಿದ್ದು ತನ್ನ ಅಳಿಯ ರಾಜನಾಗಬೇಕು, ತನ್ನ ಸೋದರಳಿಯ ರಾಜನಾಗಬೇಕು. ಅದಕ್ಕೆ ಅವನು ಏನೂ ಮಾಡೋದಕ್ಕೆ ಸಿದ್ಧ ಇದ್ದ. ಅದರಿಂದ ಅವನು ಪಾಂಡವರ ದ್ವೇಷಿಯೇ ಹೊರತು ಕುರು ವಂಶದ ದ್ವೇಷಿ ಅಲ್ಲ. ಆದರೆ ಒಂದು ಪ್ರಶ್ನೆ ಕೇಳುವಾಗ ನೀವು ಹೇಳಿದ್ರಿ ಏನು ಅಂದರೆ, ಅವನು ಕುರುವಂಶದ ಹಿತಶತ್ರುವ ಅಂತ ಒಂದು ಬಂತಲ್ಲ, ಅವನು ಹಿತಶತ್ರು ಆಗಿಬಿಟ್ಟ. ಹಿತಶತ್ರು ಆಗಿಬಿಟ್ಟ ಅಂದರೆ ಅವನಿಗೆ ಕುರುವಂಶ ನಾಶ ಮಾಡಬೇಕು ಅಂತ ಇರಲಿಲ್ಲ. ಕುರುವಂಶ ನಾಶ ಆಗೋದಕ್ಕೆ ಕಾರಣ ಅವನ ಕುತಂತ್ರಗಳೇ ಆದವು ಅಂತ. ಈಗ ಪ್ರಧಾನವಾದದ್ದು ದ್ಯೂತ ಮತ್ತು ಅಲ್ಲಿ ನಡೆದ ದ್ರೌಪದಿಯ ಅವಮಾನ ಅಂತ ಬಂದಾಗ, ಈ ದ್ಯೂತ ಎಲ್ಲ ಅವನೇ ಮಾಡಿದ್ದಲ್ವಾ. ಆಮೇಲೆ ಆರಂಭದಲ್ಲಿ ಅರಗಿನ ಮನೆಯದ್ದು ಅವನದ್ದೇ ದುರ್ಬುದ್ಧಿಯ ಯೋಚನೆ ಅದು. ಆಮೇಲೆ ಭೀಮನಿಗೆ ವಿಷ ಹಾಕಿದ ಆರಂಭದಿಂದ ಇಂಥದ್ದನ್ನೇ ಮಾಡಿಸಿ ಕೊನೆಗೊಮ್ಮೆ ಕುರುವಂಶವೇ ನಾಶವಾಗುವಂತೆ ಅವನು ಮಾಡಿಬಿಟ್ಟ ಅಂತ. ಹಾಗಾಗಿ ಅವನು ದುರ್ಯೋಧನನಿಗೆ ಹಿತಶತ್ರು ಆಗಿಬಿಟ್ಟ. ಕೃಷ್ಣನ ವಂಶ ನಾಶವಾಗಲಿ ಅಂತ ಶಾಪ ಕೊಡ್ತಾನೆ. ಸೊ ಒಟ್ಟಾರೆ ಗಾಂಧಾರಿಯ ಈ ಶಾಪ ದ್ವಾರಕ್ಕೆ ಮುಳುಗಿತ್ತು. ಗಾಂಧಾರಿಯ ಶಾಪ ಅಂತ ಬಂದಾಗ ಗಾಂಧಾರಿ ಶಾಪ ಕೊಡೋದು ದ್ವಾರಕ್ಕೆ ಮುಳುಗಿದೆ ಅನ್ನೋದಕ್ಕೆ ಸಾಕ್ಷಿ ಅಂತೂ ಸಿಕ್ಕಿದೆ. ಅವನ ವಂಶದವರು ಮಥುರೆಯಲ್ಲೇ ಮುಂದುವರೆದ್ರು. ಅವರ ರಾಜ್ಯವನ್ನು ಅವರಿಗೆ ಹಿಂದಿರುಗಿಸಿ ಕೊಡುವಂತೆ ಮಾಡುವಲ್ಲಿ ಗಾಂಧಾರಿಯ ಪಾತ್ರ ಇದೆ. ಎಲ್ಲ ಸಂದರ್ಭದಲ್ಲೂ ಗಾಂಧಾರಿ ಬೇರೆ ತರಹದಲ್ಲೇ ವರ್ತಿಸಿದ್ದವಳು. ಭೀಷ್ಮನಿಗೆ ಗಾಂಧಾರಿ ಬೇಕು ಅಂತ ಅನಿಸೋದಕ್ಕೆ ಮುಖ್ಯ ಕಾರಣ ಅದು. ಯುದ್ಧ ಮುಗಿದ ಮೇಲೆ ಕೃಷ್ಣನಿಗೆ ಶಾಪ ಕೊಟ್ಬಿಡ್ತಾಳೆ. ಅದನ್ನು ಮಾಡಲಿಲ್ಲ ನೀನು ಅಂತ ಹೇಳಿ ಶಾಪ ಕೊಡ್ತಾಳೆ, ನಿನಗೂ ಇದೆ ಈ ಅನುಭವ ಆಗಲಿ.